ಶಿವಮೊಗ್ಗದ ಮಂಜುನಾಥ್ ರಾವ್ ಅಂತ್ಯಕ್ರಿಯೆಯ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ರೋಟರಿ ಚಿತಾಗಾರದಲ್ಲಿ. ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಅಂತ್ಯ ಸಂಸ್ಕಾರದ ಅಂತಿಮ ವಿಧಿವಿಧಾನಗಳನ್ನ ನೋಡ್ತಾ ಇದ್ದೀವಿ ನಾವು. ಆ ಚಿತೆಗೆ ಕಟ್ಟಿಗೆಗಳನ್ನು ಇಡ್ತಾ ಇದ್ದಾರೆ, ಕೊನೆಯದಾಗಿ ಜೋಡಿಸ್ತಾ ಇದ್ದಾರೆ. ಅವರ ಮಗ ಏನಿದ್ದಾರೆ ಪುತ್ರ ಅಭಿಜಿತ್ ಅವರಿಂದ ಅಗ್ನಿಸ್ಪರ್ಶ ಆಗುತ್ತೆ. ಮಂಜುನಾಥ್ ರಾವ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇನ್ನೇನು ಒಂದು 2-3 ದಿನದಲ್ಲಿ ಅವರು ವಾಪಸ್ ಬರಬೇಕಾಗಿತ್ತು. ಆ ಟೈಮ್ನಲ್ಲೇ ಉಗ್ರರ ದಾಳಿಯಾಗಿದ್ದು. ಮಂಜುನಾಥ್ ರಾವ್ ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಶಿವಮೊಗ್ಗದ ಸಾರ್ವಜನಿಕರು ಅವರ ಅಂತಿಮ ದರ್ಶನವನ್ನು ಪಡೆದರು. ಆ ಒಂದು ಮೃತದೇಹದ ಅಂತಿಮ ಮೆರವಣಿಗೆ ಕೂಡ ನಡೆಸಲಾಯಿತು. ಸ್ವಯಂಕೃತವಾಗಿ ಅಲ್ಲಿನ ಸಾರ್ವಜನಿಕರು ಬಂದು ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪತ್ನಿ ಪಲ್ಲವಿ ಏನಿದ್ದಾರೆ ನಿರಂತರವಾಗಿ ಗಂಡನನ್ನು ನೆನೆದು ಭಾವುಕರಾಗ್ತಾನೇ ಇದ್ದಾರೆ. ಆ ಘಟನೆ ಬಗ್ಗೆ ಅಲ್ಲಿಂದನೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು ಅವರು. ಈಗ ಪತಿಯನ್ನು ಕಳೆದುಕೊಂಡಂತಹ ಆ ನೋವು ಜೊತೆಗೆ ಆ ಮಗ ಏನಿದ್ದಾರೆ ಈಗ PUCಯನ್ನು ಮುಗಿಸಿ ಉನ್ನತ ವ್ಯಾಸಂಗದ ಕನಸನ್ನು ಕಾಣ್ತಾ ಇದ್ದರು. ಆ ಇಡೀ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಕುಟುಂಬಸ್ಥರು ನೋಡ್ತಾ ಇದ್ವಿ. ಮಂಜುನಾಥರು ಬಹಳ ಸಂಪನ್ನ ಕುಟುಂಬ ಅವ್ರದ್ದು. ಮಗುವಿನ ಆ ಒಂದು ಮಗನ ಆಸೆಗೋಸ್ಕರ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದರು ಅವರು. ಅಂದರೆ ಅವರ ಹತ್ತಿರದ ಸಂಬಂಧಿಕರು ಹೋಗಿದ್ದರು. ಅವರ ಸಲಹೆ ಮೇರೆಗೆ ಇವರು ಹೋಗಿದ್ದು ಅಷ್ಟೇ. ಫಸ್ಟ್ ಟೈಮ್ ಹೋಗಿದ್ದಿದ್ದು. ಆ ಟೈಮ್ನಲ್ಲಿ ಪಲ್ಲವಿ ಮತ್ತು ಅವರ ಮಗನ ಮುಂದೆನೇ ಮಂಜುನಾಥ್ ರಾವ್ ಅವ್ರನ್ನ ಬಹಳ ಭೀಕರವಾಗಿ ತಲೆಗೆ ಶೂಟ್ ಮಾಡಿ ಉಗ್ರರು ಅಟ್ಟಹಾಸವನ್ನು ಮೆರೆದರು. ಬಹಳ ನೋವಿನ ಸಂಗತಿ. ಈಗ ಸದ್ಯಕ್ಕೆ ರೋಟರಿ ಕ್ಲಬ್ನಲ್ಲಿ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಅವರ ಹಿತೈಷಿಗಳು, ಕುಟುಂಬಸ್ಥರು, ಶಿವಮೊಗ್ಗದ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ. ಆ ಸಮುದಾಯದ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಪೊಲೀಸ್ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ನೋಡಿ, ಆ ಬಾಲಕ ಏನಿದ್ದಾನೆ, ಪುಟ್ಟ ಬಾಲಕ, ತನ್ನ ತಂದೆಗೆ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದೀನಿ ಅನ್ನುವಂತಹ ನೋವು ಒಂದು ಕಡೆ ಇದೆ. ಜೊತೆಗೆ ನನ್ನ ತಂದೆ ನನ್ನ ಜೊತೆಗೆ ಇಲ್ವಲ್ಲ ಇನ್ನು ಮುಂದೆ ಅನ್ನುವಂತಹ ಆ ಭಾವುಕತೆ ಮುಖದಲ್ಲಿ ಕಾಣಿಸ್ತಾ ಇದೆ. ಆತನೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ನನ್ನ ಸ್ಥಳೀಯರು ರಕ್ಷಣೆ ಮಾಡಿದರು. ಈಗ ಭಾರವಾದ ಮನಸ್ಸಿನಿಂದಲೇ ತನ್ನ ತಂದೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಅಂತಿಮ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಂದೆಯ ಚಿತೆಗೆ ಅಗ್ನಿಸ್ಪರ್ಶವನ್ನು ಆ ಪುತ್ರ ಮಾಡಲಿದ್ದಾನೆ. ಆತನು ಕೂಡ ಹೇಳಿದ್ದ ಈಗಾಗಲೇ ಪ್ರತ್ಯುತ್ತರವನ್ನು ಕೊಡಲೇಬೇಕು, ನನ್ನ ತಂದೆಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂಥೇಳಿ ಭಾವುಕನಾಗಿ ಕೂಡ ಆಲ್ರೆಡಿ ಆತ ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾನೆ. ನಮ್ಮ ಜನರ ಮೈಂಡ್ಸೆಟ್ ಕೂಡ ಬದಲಾಗಬೇಕು ಅನ್ನುವಂಥ ವಿಚಾರವನ್ನು ಆ ಬಾಲಕ ಪ್ರಸ್ತಾಪವನ್ನು ಮಾಡಿದ್ದ. ಈಗ ರೋಟರಿ ಕ್ಲಬ್ನಲ್ಲಿ ಮಂಜುನಾಥ್ ರಾವ್ ಅವರ ಅಂತ್ಯ ಸಂಸ್ಕಾರದ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದೆ. ಬಹಳ ಆರಾಮಾಗಿ, ಬಹಳ ಖುಷಿಯಾಗಿ ಪಹಲ್ಗಾಮ್ನಲ್ಲಿ ಅವತ್ತು ಆ ಬೈಸರನ್ ಕಣಿವೆಯಲ್ಲಿ 3 ಜನ ಕೂಡ, ಮಂಜುನಾಥ್ ರಾವ್, ಅವ್ರ ಹೆಂಡತಿ ಪಲ್ಲವಿ ಮತ್ತು ಮಗ 3 ಜನ ಕೂಡ ಬಹಳ ಜಾಲಿಯಾಗಿದ್ದಂಥವ್ರು. ಇನ್ನೇನು ಹೊರಡಬೇಕು ಅಲ್ಲಿಂದ ಕೆಳಗಡೆ ಅಂತೇಳಿ ಅಂದರೆ ಊಟಕ್ಕೆ ಕೂತಿದ್ರು. ಇವರು ಮಂಜುನಾಥ್ ರಾವ್ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದರು. ಆ ಟೈಮ್ನಲ್ಲಿ ಉಗ್ರ ಬಂದು ಅವರ ಹಣೆಗೆ ಗುಂಡಿಟ್ಟು ಹೊಡೆದು ಅಲ್ಲೇ ಸಾಯಿಸ್ದ. ಹಿಂದೂನ ಅಂತ ಕೇಳಿ ಹೊಡೆದ. ಪಲ್ಲವಿ ಮತ್ತು ಮಗ ಏನಿದ್ದಾರೆ ಸ್ಥಳದಲ್ಲೇ ಕುಸಿದು ಬಿದ್ದುಬಿಟ್ರು. ನಮ್ಮನ್ನು ಎಲ್ಲಿ ಕೊಂದು ಬಿಡ್ತಾರೋ ಅನ್ನುವಂಥ ಆತಂಕ ಅವರಲ್ಲಿ ಕಾಡ್ತಾ ಇತ್ತು. ಅಂತಿಮ ಕ್ಷಣದ ದೃಶ್ಯ ನೋಡ್ತಾ ಇದ್ದೀವಿ. ಅಗ್ನಿ ಸ್ಪರ್ಶ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ್ ರಾವ್ ಅವ್ರ ಪುತ್ರ ಅಭಿಜಿತ್ ಅಗ್ನಿ ಸ್ಪರ್ಶವನ್ನು ಮಾಡ್ತಾನೆ ಈಗ. ನೋಡಿ, ಆ ನೋವು ಯಾವ ಮಗನಿಗೂ ಕೂಡ ಬೇಡ. ತಮ್ಮ ತಂದೆಗೆ ಅಗ್ನಿಸ್ಪರ್ಶವನ್ನು ಚಿಕ್ಕ ವಯಸ್ಸಲ್ಲೇ ಮಾಡುವಂತಹ ಆ ನೋವಿದೆಯಲ್ವಾ, ಅದಕ್ಕೂ ನಿಜಕ್ಕೂ ಭಾರವಾದಂಥ ಮನಸ್ಸಿಗ ಆ ಬಾಲಕನದ್ದು. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆ ಬಾಲಕನ ಪರಿಸ್ಥಿತಿಯನ್ನು ಕಂಡು, ಚಿಕ್ಕ ವಯಸ್ಸಲ್ಲೇ ತಂದೆಯನ್ನು ಕಳೆದುಕೊಂಡಂಥ ನೋವನ್ನು ಕಂಡು ಮಮ್ಮಲ ಮರುಗ್ತಾ ಇದ್ದಾರೆ. ಅಗ್ನಿಸ್ಪರ್ಶ ಆಗಿದೆ ಈಗ.
ಅಮಾಯಕರನ್ನು ಕೊಂದ ಪಾಕಿಸ್ತಾನಿಗಳಿಗೆ ಉಮೇಶಣ್ಣ ಯಾಕೆ ಹೆಚ್ಚಿಗೆ ದುಡ್ಡಿಯ ಹಲೋ ಹಾಂ ಎಷ್ಟು ಆಗಲೇ ಸುಮಾರು ಸತಿ ಹೋಗಿದ್ದೆ ಆಗಲೇ ಸುಮಾರು ಸತಿ ಇಲ್ಲೇ ಇದ್ರಲ್ಲ ಆಗಲೇ ಕಂಡಿದ್ದೆ ಯಾರು ಅಡ್ಡ ಬಂದರು ಮಂಜುನಾಥ್ ರಾವ್ ಅವರ ಚಿತೆಗೆ ಅವರ ಪುತ್ರ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಭಾವುಕವಾದಂಥ ಕ್ಷಣಗಳನ್ನ ನೋಡ್ತಾ ಇದ್ವಿ ನಾವು. ಅಂತಿಮ ವಿಧಿವಿಧಾನಗಳನ್ನು ನಡೆಸುವಂಥ ಸಂದರ್ಭ ಮತ್ತು ಆತ ತನ್ನ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕಲ್ವ ಅನ್ನುವಂಥ ನೋವು ನಿಜಕ್ಕೂ ಯಾವ ಮಗನಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು. ಅದರಲ್ಲೂ ನನ್ನ ತಂದೆ ಉಗ್ರರ ಗುಂಡೇಟಿಗೆ ಬಲಿಯಾದ್ರಲ್ಲ, ನನ್ನ ಕಣ್ಮುಂದೆನೇ ಸತ್ತೋಗ್ಬಿಟ್ರಲ್ಲ ಅನ್ನುವಂತಹ ಆ ನೋವಿದೆಯಲ್ಲ, ಅದು ನಿರಂತರವಾಗಿ ಆ ಪುತ್ರನಿಗೆ ಕಾಡ್ತಾ ಇರುತ್ತೆ. ಪಲ್ಲವಿಯವರು ಕೂಡ ಭಾರವಾದ ಮನಸ್ಸಿನಿಂದ ಗಂಡನನ್ನು ನೆನೆದು ದುಃಖ ಉಮ್ಮಳಿಸಿ ಬರ್ತಾ ಇದೆ. ಅವರಿಗೆ ಬಹಳ ನಿತ್ರಾಣರಾಗಿದ್ದಾರೆ. ಕಳೆದ 3 ದಿನಗಳಿಂದ ನೋಡ್ತಾ ಇದ್ವಿ ನಾವು, ನಿದ್ರೆ ಇಲ್ಲ ಏನಿಲ್ಲ. ಅಲ್ಲಿಂದ ನಿರಂತರವಾಗಿ ಅವರು ಬದುಕಿ ಬಂದಿದ್ದೇ ನಿಜಕ್ಕೂ ಒಂದು ರೀತಿ ಪವಾಡ ಅಂತ ಹೇಳ್ಬೋದು. ಯಾಕಂದರೆ
ಮಂಜುನಾಥ್ ರಾವ್ ಅವ್ರನ್ನ ಕೊಂದಂಥ ಸಂದರ್ಭದಲ್ಲಿ ಅವ್ರ ಎದುರುಗಡೆನೇ ಅವ್ರ ಹೆಂಡತಿ ಮತ್ತು ಪುತ್ರ ಇದ್ದರು. ಅವ್ರ ಜೊತೆಗೆ ಎಲ್ಲ ಮಾತುಕತೆ ಆಗಿದೆ ಉಗ್ರರ ಜೊತೆಗೆ. ನಿಜಕ್ಕೂ ಅಲ್ಲಿನ ಘಟನೆನ ನಡೆದು ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮಂಜುನಾಥ್ ರಾವ್ ಅವರ ಸಾವಿಗೆ ನ್ಯಾಯ ಸಿಗಬೇಕಂತ ಹೇಳಿ ನೋಡಿ, ಅಲ್ಲಿ ಶಿವಮೊಗ್ಗದ ಸಾರ್ವಜನಿಕರು ಅವರೆಲ್ಲ ಬಂದರು ಅಲ್ಲೇ ಧಿಕ್ಕಾರಗಳನ್ನು ಕೂಗಿದ್ರು. ಪಾಕಿಸ್ತಾನ ಮುರ್ದಾಬಾದ್ ಅಂಥೇಳಿ ಪಾಕಿಸ್ತಾನಕ್ಕೆ ಧಿಕ್ಕಾರಗಳನ್ನು ಕೂಗಿದ್ರು. ಆದಷ್ಟು ಬೇಗ ಆ ಉಗ್ರರ ಹೆಡೆಮುರಿ ಕಟ್ಟಬೇಕು, ರಕ್ತಕ್ಕೆ ರಕ್ತ ಅನ್ನುವಂತಹ ಒಂದು ಘೋಷಣೆಗಳು ಕೂಡ ಅಲ್ಲಿ ಕೇಳಿಬಂದವು. ಆದರೆ ಆ ಮಗ ಏನಿದ್ದಾರೆ PUC ಎಕ್ಸಾಮನ್ನು ಮುಗಿಸಿ ತಮ್ಮ ತಂದೆ ಮತ್ತು ತಾಯಿಯನ್ನು ಒಪ್ಪಿಸಿ ಬಹಳ ಖುಷಿಯಾಗಿ ಕಾಶ್ಮೀರಕ್ಕೆ ಹೋದಂಥವರು ಈಗ 3 ಜನ ಹೋದರು, 2 ವಾಪಸ್ ಬಂದರು. ಪಲ್ಲವಿ ಅಳ್ತಾ ಇದ್ದಾರೆ, ಅವ್ರ ಹೆಂಡತಿ. ಯಾಕಂದರೆ ಯಾವ ಹೆಣ್ಣಿಗೂ ಕೂಡ ಇಂಥ ಪರಿಸ್ಥಿತಿ ಬಾರದೇ ಇರಲಿ. ತನ್ನ ಮುಂದೆನೇ ಗಂಡನನ್ನು ಇಷ್ಟು ಬರ್ಬರವಾಗಿ ಗುಂಡಿಕ್ಕಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಇಂತಹ ಘಟನೆ ಭಾರತದಲ್ಲಿ ಆಗಿರಲಿಲ್ಲ. ಉಗ್ರರ ದಾಳಿ ಆಗುತ್ತಾ ಇತ್ತು, ಎಲ್ಲೋ ನಿಂತ್ಕೊಂಡು ಬಾಂಬ್ ಹಾಕ್ತಿದ್ರು ಅಥವಾ ದೂರದಿಂದ ಗುಂಡು ಹೊಡೆದು ಸಾಯಿಸ್ತಾ ಇದ್ರು ಕಾಶ್ಮೀರಿ ಪಂಡಿತರನ್ನ ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನು ಟಾರ್ಗೆಟ್ ಮಾಡಿ. ಆದರೆ ಭಾಳ ಹತ್ತಿರದಲ್ಲಿ ಅದು ಧರ್ಮವನ್ನು ಕೇಳಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಹೆಣ್ಣಿನ ಒಂದು ಕಣ್ಣೀರೇನಿದೆ ಅದಕ್ಕೆ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರದು ಒತ್ತಾಯ ಇದಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆ ನೆರವೇರಿದೆ ಶಿವಮೊಗ್ಗದ ರೋಟರಿ ಕ್ಲಬ್ನಲ್ಲಿ. ಈಗ ಪ್ರತಿಯೊಬ್ಬ ಶಿವಮೊಗ್ಗದ ಸಾರ್ವಜನಿಕರು ಕೂಡ ಇವತ್ತಿನ ಈ ಅಂತ್ಯ ಸಂಸ್ಕಾರಕ್ಕೆ ಸಾಕ್ಷಿಯಾದರು. ಅಂದರೆ ಸ್ವಯಂ ಘೋಷಿತವಾಗಿ ಬಂಧನ ಮಾಡಿದರು. ಜೊತೆಗೆ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕಿದರು. ಅಂತಿಮ ವಿಧಿವಿಧಾನ ಕಾರ್ಯಗಳಲ್ಲೂ ಕೂಡ ಅವರು ಭಾಗಿಯಾದರು. ಯಾರೋ ನಮ್ಮ ಒಬ್ಬ ಸಹೋದರ ಬಲಿಯಾಗಿದ್ದಾರೆ ಅನ್ನುವಂಥ ಒಂದು ಭಾವನೆ, ನಮ್ಮ ಭಾರತೀಯ ಒಬ್ಬ ಸತ್ತು ಹೋಗಿದ್ದಾರೆ, ಅದು ಕಾಶ್ಮೀರದಲ್ಲಿ ಆ ರಕ್ತ ಪಿಪಾಸುಗಳ ಗುಂಡಿಗೆ ಬಲಿಯಾಗಿದ್ದಾರೆ ಅಂಥೇಳಿ ಆ ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಆ ಕುಟುಂಬದೊಂದಿಗೆ ಎಲ್ಲರೂ ಇದ್ದಾರೆ. ಈಗ ಸರ್ಕಾರ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ, ಭರವಸೆಯನ್ನು ಕೊಟ್ಟಿದೆ. ಭರವಸೆ ಅವೆಲ್ಲವೂ ಕೂಡ ಮತ್ತೆ ಮಂಜುನಾಥ್ ರಾವ್ ಅವ್ರನ್ನ ತರಲಿಕ್ಕೆ ಆಗೋದಿಲ್ಲ. ಮಂಜುನಾಥ್ ರಾವ್ ಯಾವತ್ತೂ ಅಮರರಾಗಿರ್ತಾರೆ ಅನ್ನುವಂಥ ಭಾವನೆ ಅವರಲ್ಲಿದೆ.